ಉಚ್ಚಾಟನೆ ಪರ್ವ ಮತ್ತೆ ಶುರುವಾಗಿದೆ ಸರ್ ಬಿಜೆಪಿಯಲ್ಲಿ. ಇವತ್ತು ಮತ್ತೆ ಇಬ್ಬರನ್ನು ಮಾಡಿದ್ರು ಸರ್. ಏನು ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ. ನಿಮಗೇನೂ ಆಗೋದಿಲ್ಲತ್ತ ಅವರು ಭರವಸೆ ಕೊಟ್ಟಿದ್ರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದವ್ರು ಹಾಕೋದಿಲ್ಲ, ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ರಾಜ್ಯಾಧ್ಯಕ್ಷ ಹೆಂಗ್ ಸರ್, ಈಗ ಮುಂದೆ ರಾಜ್ಯಾಧ್ಯಕ್ಷ ನೇಮಕಾತಿ ವಿಚಾರದಲ್ಲಿ ಏನು ಅಂತಾನೆ ಕನ್ಫ್ಯೂಷನ್ ಏನಿಲ್ಲ. ಅವರು ಪಕ್ಷದ ಈಗ ನೋಡ್ರಿ ಆ ಯುದ್ಧ ಒಂದು ನಡೀತು ಪಾಕಿಸ್ತಾನದ್ದು, ಹಿಂಗಾಗಿ ಏನೋ ಸ್ವಲ್ಪ ಅವರು ಬಿಜಿ ಅದಾರ, ಆದಷ್ಟು ಬೇಗನೆ ಮಾಡ್ಬೋದು. ರಾಜ್ಯ ಉಸ್ತುವಾರಿ ಅವರು ರಾಜ್ಯಕ್ಕೆ ಇಲ್ಲ, ಉಸ್ತುವಾರಿಯವರು ಅವರೇ ಹೇಳ್ಯಾರಲ್ರಿ. ಈಗ ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಬಂದೈತಿ, ಪಕ್ಷದ ಸಂಘಟನೆ ಕುಸಿದು ಬಿಟ್ಟೈತಿ, ಯಾವುದೇ ರೀತಿ ಒಳ್ಳೆಯ ಒಂದು ಪಕ್ಷದ ಇದು ಇಲ್ಲ. ಅದಕ್ಕೆ ಒಂದು ಫೇಕ್ ಒಂದು ಸರ್ವೆ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಬರಲಾರ ಏಜೆನ್ಸಿಗಳಿಗೆ ಕೊಟ್ಟು 150 ಸೀಟ್ ಬರ್ತಾವ ಅಂತೇಳಿ ಅಂದ್ರೆ ವೈಭವೀಕರಣ ಮಾಡ್ಕೊಳಕ್ಕೆ ಮಾಡಿತ್ತು. ಅಂದರೆ ವಿಜೇಂದ್ರಗೆ ಭಯ ಬಂದಿದೆ, ತೆಗೆದು ಬಿಡ್ತಾರೇನಂತ. ಈಗಲೇ ಚುನಾವಣೆ ಆದ್ರೆ 160 ಸೀಟು ಬರ್ತಾವ ಅಂತ ಹೇಳ್ತಾರೆ. ಸ್ವತಃ ಅವರ ಪಟ್ಟು ಜನಪ್ರಿಯ ಎಲ್ಲ ಇದ್ದಾಗ್ಯೂ ಸಹಿತ 104, 110 ದಾಟಲಿಲ್ಲ. ಈಗ 160 ಎಕಡೆ ಹಾಸಿ ಬರ್ತಾವು, ಏನೇನೋ ಒಂದು ಕಾಣಬೇಕಲ್ಲ. ನಮ್ಮಲ್ಲಿ ಜಾತಿ ಸಮೀಕರಣ ಆಗಿದೆ, ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಜನರ ಮುಂದೆ ಬೆತ್ತಲೆ ಮಾಡುವಂಥದ್ದು ಏನಾದರೂ ಯಾವುದಾದ್ರೂ ಆರೋಪಗಳು ಗಂಭೀರವಾದಂಥ ಪ್ರಕರಣಗಳನ್ನ ತೆಗೆದು ಯಶಸ್ವಿಯಾಗಿ ಯಾವುದಾದ್ರೂ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸುವಂಥದ್ದಾಗಿದೆ. ಒಂದೂ ಆಗಿಲ್ಲ. ಈ ರೀತಿ ಇದರಿಂದ ಏನಾಗಿದೆ ಅಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹಿಂದೂಗಳ ರಕ್ಷಣೆ ಇಲ್ಲ. ಪಕ್ಷದ ನಾಯಕತ್ವದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದಿಲ್ಲ, ಹಿಂದೂಗಳು ಕೊಲೆಯಾದರೂ ಮಾತಾಡೋದಿಲ್ಲ, ಒಂದು ಕಡೆ ಭ್ರಷ್ಟಾಚಾರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ. ಮತ್ತು ಪಕ್ಷ ಹಂಗೆ ಬೆಳವಣಿಗೆ ಆಗಬೇಕು. ಅದಕ್ಕೇ ಕೇಂದ್ರ ಹೈಕಮಾಂಡ್ ಭಾಳಷ್ಟು ಬೇಸರ ವ್ಯಕ್ತಪಡಿಸಿ ಭಾಳ ಅಸಮಾಧಾನ ಆಗಿ ಇವತ್ತೇನು 3 ದಿವಸನೂ ಬಂದಾರ್ತಾರೆ ನಮ್ಮ ಅಗರ್ವಾಲ್ ಅವರೆಲ್ಲ ಸರಿಯಾಗಿ ಎಲ್ಲ ಜಿಲ್ಲೆಯ ಮುಕ್ತವಾಗಿ ಚರ್ಚೆ ಮಾಡಬೇಕು. ಅಲ್ಲಿ ಕಾರ್ಯಕರ್ತರು ಕೆಲವೊಂದು ಅಧ್ಯಕ್ಷರಂತರೂ ವಿಜೇಂದ್ರ ಮಾಡಿದ್ದದ, ಅವರಂತರೂ ವಿಜೇಂದ್ರ ಭಾರಿ ಐತ್ರಿ, 224ಕ್ಕೆ 245 ಬರೋ ಸಂಭವ ಐತಿ ಕರ್ನಾಟಕದಾಗ ಸೀಟುಗಳು ಅಂತ ಹೇಳಿದ್ರು ಹೇಳ್ತಾರೆ. 224ಕ್ಕೆ 245 ಬರ್ತಾವೆ. ವಿಜೇಂದ್ರದ ಅಷ್ಟು ಪ್ರಭಾವ ಐತಿ, ಹಿಂಗೆ ತುಂಬಿ ತುಳುಕಬಹುದು ಕರ್ನಾಟಕದಿಂದ ಹೊರಗೆ MLAಗಳು ಅಂತ ಹೇಳ್ತಾರೆ. ಅದನ್ನು ಕೇಳಬಾರ್ದವರು. ಸಾಮಾನ್ಯ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು, ಅನೇಕ ವರ್ಷಗಳಿಂದ ಪಕ್ಷ ಕಟ್ಟಿದಂಥವ್ರು ಕುಂಡ್ರಿಸ್ಕೊಂಡು ಮುಕ್ತವಾಗಿ 1 to 1 ಚರ್ಚೆ ಮಾಡಬೇಕು. ಗುಂಪಿನಾಗ ಕೇಳಿದ್ರೆ ಯಾರು ಯಡಿಯೂರಪ್ಪ ವಿರುದ್ಧ ಹೇಳೋದಿಲ್ಲ, ವಿಜೇಂದ್ರ ವಿರುದ್ಧ ಹೇಳೋದಿಲ್ಲ. ಒಬ್ಬೊಬ್ಬರನ್ನ ಕರೆದು ಹೇಳಿದ್ರೆ MLAಗಳನ್ನು ಕರೆದು ಕೇಳ್ರಿ, ನೀವು ಲೋಕಸಭಾ ಸದಸ್ಯರನ್ನು ಕೇಳ್ರಿ. ಮಾಜಿ ಮೊನ್ನೆ ಸೋತ್ರಲ್ಲ ಲೋಕಸಭೆಗೆ ಮತ್ತು ಮೊನ್ನೆ ವಿಧಾನಸಭೆಗೆ ಸೋತ್ರನ್ನು ಪ್ರತಿಯೊಬ್ಬರು ಇಂಡಿವಿಜುವಲ್ ಅಲ್ಲಿ ಪ್ರಮುಖ ಕಾರ್ಯಕರ್ತನ ಕೇಳ್ರಿ. ಈ ಹಿಂದಿನ ಜಿಲ್ಲಾಧ್ಯಕ್ಷರಿದ್ರಲ್ಲ ಅವ್ರ ಅಭಿಪ್ರಾಯ ತಗೋರಿ. ಅಂದರೆ ತಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ BJP ಮುಂದಿನ ಚುನಾವಣೆಯಲ್ಲಿ ಬಹುಮತದಿಂದ ರಾಜ್ಯದಲ್ಲಿ, ಯಾಕಂದರೆ ಈ ಕಾಂಗ್ರೆಸ್ ಸಾಕಾಗಿದೆ.